ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಹಾಲಪುರದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತಿ. ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಪ್ರತಿಮ ದೇಶಭಕ್ತರಲ್ಲಿ ಸಾವಿರಾರು ನಾಯಕರು, ತಮ್ಮದೇ ಆದ ಕೆಚ್ಚದೆ ವೀರಾವೇಶ ಹೊಂದಿದ ಶೂರರು, ಧೀರರು ಅನೇಕರು. ಅದರಲ್ಲಿ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ವೀರ ಸಂಗೊಳ್ಳಿ ರಾಯಣ್ಣರವರ ಜಯಂತಿ ಕಾರ್ಯಕ್ರಮ ಹಾಲಪುರದಲ್ಲಿ ನಡೆಯಿತು. ಇಂದು ಹಾಲಮತ ಸಮಾಜದ ಬಾಂಧವರು ಮತ್ತು ಗ್ರಾಮಸ್ಥರಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತಿಯ ಪೂಜೆ ಜರುಗಿತು. ಸಂಗೊಳ್ಳಿ ರಾಯಣ್ಣರವರು ಬೆಳಗಾವಿ ಜಿಲ್ಲೆ ಸಂಗೊಳ್ಳಿಯಲ್ಲಿ ಆಗಸ್ಟ್ 15, 1796ರಂದು ತಂದೆ ಭರಮಪ್ಪ, ತಾಯಿ ಕೆಂಚವ್ವ ದಂಪತಿಗಳ ಉದರದಲ್ಲಿ ಜನನವಾಯಿತು. ನಂತರ ತಂದೆ ತಾಯಿಗಳ ಉತ್ತಮ ಮಾರ್ಗದರ್ಶನದೊಂದಿಗೆ ಅತ್ಯುತ್ತಮ ಜೀವನ ನಡೆಸುತ್ತಾ ಮುಂದೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಬಲಗೈ ಬಂಟನಾಗಿ ಆಸ್ಥಾನದಲ್ಲಿ ಶೂರ ಧೀರನಾಗಿ ಬೆಳೆದು ಮುಂದೆ ಈಸ್ಟ್ ಇಂಡಿಯಾ ಕಂಪನಿ ಹೋರಾಟ ಮಾಡಿದ ಪ್ರಥಮ ಸಾಹಸಿಗ. ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಹೋರಾಟ ಮಾಡುತ್ತಾ ನಂತರ ಗೆರಿಲ್ಲಾ ಯುದ್ಧ ರಣತಂತ್ರ ನೀತಿಯನ್ನ ಮೊಟ್ಟ ಮೊದಲ ಬಾರಿಗೆ ಹೆಜ್ಜೆ ಇಟ್ಟು ಸಮರ್ಥರಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮೈಲಿಗಲ್ಲು ಹೊಂದಿ ಜನವರಿ 26, 1831ರಂದು ಬ್ರಿಟಿಷರ ನೇಣಿಗೆ ಶರಣಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮ ಅಪಾರ ಶಕ್ತಿ ಸಾಮರ್ಥ್ಯ ಅರ್ಪಿಸುವ ಮೂಲಕ ದೇಶ ಸೇವೆ ಮಾಡಿದ ದೇಶಭಕ್ತರಾಗಿ ಜನಮನದಲ್ಲಿ ಹೆಸರು ಮಾಡಿರುವ ವ್ಯಕ್ತಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರವರ ಚರಿತ್ರೆ. ಅವರು ಹುಟ್ಟಿದ್ದು ದೇಶ ಸ್ವಾತಂತ್ರ್ಯ ಬಂದಾಗ, ಅವರ ಮರಣ ಸಂವಿಧಾನ ಜಾರಿಗೆ ಬಂದಾಗ. ಇದು ಅವರ ವಿಶೇಷ ವಿಭಿನ್ನ ಚರಿತ್ರೆ ಹೊಂದಿದ ಅಪರೂಪದ ವ್ಯಕ್ತಿಯ ಜಯಂತಿಯ ಕ್ಷಣ.